ಚಕ್ರವರ್ತಿ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಕರ್ನಾಟಕದ 350ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಚಿತ್ರ ರಿಲೀಸ್ ಆಗಿದ್ದು, ಪ್ಯಾನ್ ಇಂಡಿಯಾ ಕನ್ನಡದ ಭೈರತಿ ರಣಗಲ್ ಹವಾ ಜೋರಾಗಿದೆ. ಭೈರತಿ ರಣಗಲ್ ಸಿನಿಮಾಗಾಗಿ ಇಂದು ಮುಂಜಾನೆಯಿಂದಲೇ ಥಿಯೇಟರ್ ಮುಂದೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಪಟಾಕಿ ಹೊಡೆದು ಶಿವಣ್ಣನ ಕಟ್ಔಟ್ಗೆ ಹೂವಿನ ಹಾರ ಹಾಕಿ ಜೈಕಾರ ಹಾಕಿದ್ದಾರೆ. ಬಹು ತಾರಾಗಣದ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದ್ದು, ಗಲ್ಲಾಪೆಟ್ಟಿಗೆ ಭರ್ಜರಿ ಕಲೆಕ್ಷನ್ ಮಾಡಲಾಗಿದೆ ಎನ್ನಲಾಗ್ತಿದೆ. ಮಸ್ತಿ ಸಿನಿಮಾದಲ್ಲಿ ತಣ್ಣನೆಯ ಕ್ರೌರ್ಯವನ್ನ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡಿದ್ದ ಶಿವಣ್ಣನ ಆಕ್ಟಿಂಗ್ ಭೈರತಿ ರಣಗಲ್ನಲ್ಲಿಯೂ ಮುಂದುವರೆದಿದೆ. ಫಸ್ಟ್ ಹಾಫ್ ಸೆಂಟಿಮೆಂಟ್ ಇಂದ ಕೂಡಿದ್ರೆ ಸೆಕೆಂಡ್ ಹಾಫ್ ಭರ್ಜರಿ ಆಕ್ಷನ್ ಇಂದ ಕೂಡಿದೆ. ಚಿತ್ರಕ್ಕೆ ನರ್ತನ್ ಆಕ್ಷನ್ ಕಟ್ ಹೇಳಿದ್ದು, ಬಹು ತಾರಾಗಣದ ಸಿನಿಮಾ ಇದಾಗಿದೆ. ಶಿವಣ್ಣನ ಅಭಿಮಾನಿಯಾಗಿರುವ ಡಾಲಿ ಧನಂಜಯ್ ಕೂಡ ಬೆಳ್ಳಂಬೆಳಿಗ್ಗೆ ಭೈರತಿ ರಣಗಲ್ ಸಿನಿಮಾವನ್ನ ವೀಕ್ಷಿಸಿದ್ದಾರೆ. ನರ್ತಕಿ ಥಿಯೇಟರ್ಗೆ ಶಿವಣ್ಣನ ಪಾತ್ರದ ರೀತಿಯಲ್ಲಿಯೇ ಬ್ಲಾಕ್ ಅಂಡ್ ಬ್ಲಾಕ್ ಡ್ರೆಸ್ನಲ್ಲಿ ಡಾಲಿ ಧನಂಜಯ್ ಎಂಟ್ರಿ ಕೊಟ್ಟಿದ್ರು. ಅಭಿಮಾನಿಗಳ ಜೊತೆಗೆ ಸಿನಿಮಾ ವೀಕ್ಷಿಸಿದ ಡಾಲಿ, ವಯಸ್ಸು 60 ದಾಟಿದ್ರೂ ಶಿವಣ್ಣನ ಎನರ್ಜಿ ಕಡಿಮೆ ಆಗಿಲ್ಲ ಎಂದ್ರು. ಶಿವರಾಜ್ ಕುಮಾರ್ ಫ್ಯಾಮಿಲಿಯವರು ಇಂದು ಥಿಯೇಟರ್ಗೆ ಬಂದು ಸಿನಿಮಾವನ್ನ ವೀಕ್ಷಿಸಿದ್ದಾರೆ. ದೊಡ್ಡಮನೆ ಫ್ಯಾನ್ಸ್ ಒಗ್ಗಟ್ಟಿಗೆ ಗೀತಕ್ಕ ಫುಲ್ ಖುಷಿಯಾಗಿದ್ದಾರೆ. ಭೈರತಿ ರಣಗಲ್ ಲುಕ್ ಪಂಚ್ಗೆ ಡಿಮ್ಯಾಂಡ್ ಬಂದಿದೆ. ಮನೆಯಲ್ಲಿ ಇದೇ ಚರ್ಚೆ ನಡೆಯುತ್ತಿದೆ ಎಂದಿದ್ದಾರೆ. ತಂದೆಗಾಗಿ ನಾನು ಒಂದು ಸಿನಿಮಾ ಮಾಡ್ತೇನೆ ಅಂತ ಮಗಳು ನಿವೇದಿತಾ ಕೂಡ ಹೇಳಿದ್ದಾರೆ.